ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಪುದೀನ ಚಿಕನ್ ಮಾಡ್ತಾಯಿದ್ದೀನಿ ಮನೇಲಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ ವಿತ್ ಸ್ಕಿನ್ನು. ಇದನ್ನು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು, ಮತ್ತು ನೀರು ಇರಬಾರ್ದಲ್ಲ, ನೀರೆಲ್ಲ ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ ಇಲ್ಲಿ. ಅಂದರೆ ನಾವು ತೊಳೆದಿದ ತಕ್ಷಣ ನಾವು ಪಾತ್ರೆಗೆ ಹಾಕಿದ್ರೆ ಏನಾಗುತ್ತೆ, ಅದು ಮೊದಲೇ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನೀರು ಜೊತೆಗೆ ಸ್ವಲ್ಪ ನಾವು ಹಂಗೆ ಇಮಿಡಿಯೇಟ್ ಹಾಕ್ಬಿಟ್ರೆ ಏನಾಗುತ್ತೆ, ಜಾಸ್ತಿ ಹೊತ್ತು ತಗೊಳುತ್ತೆ ಇದು ಡ್ರೈ ಆಗೋಕ್ಕೆ. ಆವಾಗ ಚಿಕನ್ನು ತುಂಬ ಹೊತ್ತು ಬೇಯಿಸಿದ್ರೆ ಅದು ಬೆಂಡಾಗಿಬಿಡುತ್ತೆ. ಇದೊಂದು ಟಿಪ್ಸು ಅಂತಲೇ ಅಂದ್ಕೊಳ್ಳಿ. ಬನ್ನಿ, ಈಗ 1 kg ಚಿಕನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಪುದೀನ ಚಿಕನ್ ಆಗಿರೋದ್ರಿಂದ ಪುದೀನ ನೋಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ತೆಂಗಿನಕಾಯಿ ಸ್ವಲ್ಪನೇ, ಏಕೆಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಗ್ರೇವಿ ಬರೋಂಗೆ. ರೈಸಿಗೆ ಚೆನ್ನಾಗಿರುತ್ತೆ. ಮತ್ತು ರೊಟ್ಟಿ ಮಾಡಿದ್ದೀನಿ, ಮತ್ತು ರೈಸ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಗ್ರೇವಿ ಬೇಡ ಅಂದರೆ ಬೇಕಾದರೆ ಜಾಸ್ತಿ, ಏನು ಬೇಡ ಅಂದರೆ ತೆಂಗಿನಕಾಯಿ ಬೇಕಾದರೆ ಡ್ರಾಪ್ ಮಾಡ್ಬೋದು, ಬೇಕೇ ಬೇಕು ಅಂತ ಏನಿಲ್ಲ. ನೋಡಿ, ಇಲ್ಲಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಒಂದು 3 ಲವಂಗ, ಮತ್ತು 2 ಏಲಕ್ಕಿ, ಕಾಳುಮೆಣಸು. ಇದರಲ್ಲಿ ಫಸ್ಟ್ ನೋಡ್ಬಿಡಿ, ಆಮೇಲೆ ನೆಕ್ಸ್ಟು ಇಲ್ಲಿ ಬನ್ನಿ. ಇಲ್ಲಿ ಈರುಳ್ಳಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ 1 kgಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಹಸಿರು ಮೆಣಸಿನ್ಕಾಯಿ. ಇದನ್ನೆಲ್ಲ ಈಗ ಈ ಐಟಮ್ಮು, ಮತ್ತು ಇದರಲ್ಲಿ ಕಾಳುಮೆಣಸು, ಇದಿಷ್ಟನ್ನು ತುಪ್ಪ ಹಾಕಿ ಹುರ್ಕೋತೀನಿ ಸ್ವಲ್ಪ. ಮತ್ತು ಗರಂ ಮಸಾಲ 1 kgಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಮತ್ತು ಇಲ್ಲಿ ಟೊಮೊಟೊ ರುಬ್ಬಿ ಇಟ್ಕೊಂಡಿದ್ದೀನಿ, 2 ನಾಟಿ ಟೊಮೊಟೊ ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಏನಾಗುತ್ತೆ, ಗ್ರೇವಿಗೆ ಸ್ವಲ್ಪ, ಅಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬರುತ್ತೆ, ಹಾಗಾಗಿ ಇದನ್ನು ರುಬ್ಬಿಟ್ಟಿದ್ದೀನಿ. ಇಲ್ಲಾಂದರೆ ರುಬ್ಬದೇನೋ ಹಾಗೆ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕೋಬೋದು. ಇಲ್ಲಿ ಸ್ವಲ್ಪ ಒಂದು ನಿಮಿಷ, ಇದು ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಒಂದು 2 ಈರುಳ್ಳಿ ಸಣ್ಣದು, ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಬನ್ನಿ, ಈಗ ಇದನ್ನೆಲ್ಲ ಏನು ಐಟಮ್ ನಿಮಗೆ ತೋರಿಸಿದ್ದೆ ಅದೆಲ್ಲ ಎಣ್ಣೆಯಲ್ಲಿ ಹುರಿಯೋಣ. ಮತ್ತು ಎಣ್ಣೆ ಹಾಕಲ್ಲ ನಾನು, ತುಪ್ಪದಲ್ಲಿ ಈಗ ಹುರಿತೀನಿ. ತುಪ್ಪ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಒಂದು ಸಲ ಸ್ವಲ್ಪನೇ ಮಾಡಿದ್ದೆ, ಚೆನ್ನಾಗಾಗಿತ್ತು ತುಪ್ಪ ಹಾಕಿ. ಅದಕ್ಕೆ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದಲ್ವಾ, ಮತ್ತು ಟೇಸ್ಟು ಒಂಥರ ಡಿಫ್ರೆಂಟ್ ಕೊಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕಿದ್ರೆ. ಇದು ತುಪ್ಪ ಎಲ್ಲ ಕರಗಿದ ಮೇಲೆ ಈಗ ಏನು ತೊಗೊಂಡಿದ್ದೀವಿ ನಾವು, ಬೆಳ್ಳುಳ್ಳಿ, ಶುಂಠಿ, ಮತ್ತು ಈರುಳ್ಳಿ. ಚಿಕನ್ಗೆ ಯಾವತ್ತೂ ಶುಂಠಿ ಕಮ್ಮಿ ಹಾಕಬೇಕು, ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ಹುರಿಯೋಣ. ಮತ್ತು ಇಲ್ಲಿ ಕಾಳುಮೆಣಸು ತೋರಿಸಿದ್ದೆ ನೋಡಿ, ಇದನ್ನು ಹಾಕ್ತೀನಿ. ಇದು ಚಿಕನ್ಗೆ ಕಾಳುಮೆಣಸು ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಕಾಳುಮೆಣಸು ಸ್ವಲ್ಪ ಹಾಕ್ತೀನಿ ನಾನು. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಪುದೀನ ಹಾಕ್ತೀನಿ. ಪುದೀನ ಲಾಸ್ಟಿಗೆ ಹಾಕ್ತೀನಿ, ಅದು ಬೇಗ ಸೊಪ್ಪಲ್ವಾ, ಬೇಗ ಫ್ರೈ ಆಗೋಗುತ್ತೆ. ಮತ್ತು ಹಸಿರು ಮೆಣಸಿನ್ಕಾಯಿ, ಇದನ್ನು ಫ್ರೈ ಮಾಡೋಕ್ಕೆ ಹಾಕ್ತೀನಿ. ಫ್ರೈ ಆಗಲಿ. ಫ್ರೈ ಆಗಿದೆ, ಈಗ ಪುದೀನ ಹಾಕ್ತೀನಿ. ಪುದೀನ ತುಂಬ ಫ್ರೆಶ್ ಆಗಿತ್ತು. ಮತ್ತು ನಾವು ಹಾಕೋ ಐಟಮ್ಮು ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿದ್ದರೆ ನಾವು ಮಾಡೋ ಅಡುಗೆನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಕೊತ್ತಂಬರಿ ಪುದೀನ 2 ಒಟ್ಟಿಗೆ ತೊಳೆದಿಟ್ಟಿದ್ದೆ, ಉಪ್ಪಲ್ಲಿ ಹಾಕಿ, ಉಪ್ಪು ಹಾಕಿ ನೀಟಾಗಿ ತೊಳೆದಿಟ್ಟಿದ್ದೆ.
ಅದರಲ್ಲಿ ಕೊತ್ತಂಬರಿ ಎತ್ತಿಟ್ಟಿದ್ದೀನಿ, ಸ್ವಲ್ಪ ಸ್ವಲ್ಪ ಒಂದೊಂದೊಂದೊಂದು ಇದೆ. ಇದು ನೋಡಿ ಎಷ್ಟು ಬೇಗ ಇದಾಗೋಗುತ್ತೆ, ಅಂದರೆ ಫ್ರೈ ಆಗೋಗುತ್ತೆ. ಫ್ರೈ ಆಯಿತು. ಇದು ಫ್ರೈ ಎಲ್ಲ ಆದಮೇಲೆ ಇದನ್ನು ಆಫ್ ಮಾಡ್ತೀನಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೇಕು ಅದನ್ನು. ಈಗ ಅಲ್ಲಿಗೆ ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ, ತೋರಿಸ್ತೀನಿ. ಮತ್ತು ಇದು ಆಫ್ ಮಾಡಿದ್ದೀನಲ್ಲ, ಆಫ್ ಮಾಡಿದ್ಮೇಲೆ ತೆಂಗಿನಕಾಯಿ ಹಾಕ್ತೀನಿ. ಮತ್ತು ಬಿಸಿಗೆ ಇದಾಗುತ್ತದು, ಇದನ್ನೇನು ಉರಿಯೋದೇನು ಬೇಕಾಗಿಲ್ಲ. ಹೀಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆ ಬಿಸಿಲೇ ಇದಾಗುತ್ತೆ. ಆಮೇಲೆ ಇದನ್ನು ರುಬ್ತೀನಿ ತಣ್ಣಗಾದ್ಮೇಲೆ. ನೋಡಿ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಬೇಕಲ್ಲ, ಅದಕ್ಕೆ ಇದಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಅದು ಸ್ವಲ್ಪ ಕರಗಲಿ. ನೋಡಿ ಒಂದೆರಡು ಏಲಕ್ಕಿ ಹಾಕ್ತಿದೆಯಾ, ಒಂದು ಚಕ್ಕೆ. ಗರಂ ಮಸಾಲ ಹಾಕೋದ್ರಿಂದ ಇದು ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಸ್ಪೈಸಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಮ್ಮನೆ ಸ್ವಲ್ಪ ಸ್ಪೈಸಿ ಕಮ್ಮಿ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಹಾಕ್ಕೋತಾ ಇಲ್ಲ. ಇದು ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಅದು ಈರುಳ್ಳಿ ಹಾಕಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಬೇಕು. ಈರುಳ್ಳಿ ಯಾವತ್ತೂ ನಾನ್ ವೆಜ್ ಮಾಡೋತ್ತಿಗೆ ಅದು ಫುಲ್ಲು ಬ್ರೌನ್ ಕಲರ್ ಬಂದರೆ ಟೇಸ್ಟ್ ಆಗಿರುತ್ತೆ. ಈ ಬಿರಿಯಾನಿಗಾಗಿರಲಿ, ಈ ಚಿಕನ್ ಫ್ರೈ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಇದು ಕಲರ್ ಚೇಂಜ್ ಆಗುತ್ತೆ, ಆವಾಗ ಟೇಸ್ಟಾಗಿ ಬರುತ್ತೆ ನಾವು ಮಾಡೋ ರೆಸಿಪಿ. ಯಾವುದು ಚಿಕನ್ನು ಬಿರಿಯಾನಿ ಇರ್ಬೋದು, ಯಾವುದೇ ಮಟನ್ ಬಿರಿಯಾನಿ ಇರ್ಬೋದು, ಚಿಕನ್ ಫ್ರೈ, ಮಟನ್ ಫ್ರೈ ಎಲ್ಲ ತುಂಬ ಟೇಸ್ಟಾಗಿ ಬರುತ್ತೆ. ಈರುಳ್ಳಿನ ಸಣ್ಣಗೆ ಹೆಚ್ಕೋಬೇಕು. ಸ್ಲೈಸಾಗಿ ಹೆಚ್ಕೋತೀವಲ್ಲ, ಅದು ಸಣ್ಣಕ್ಕಿದ್ರೆ ಬೇಗ ಫ್ರೈ ಆಗುತ್ತೆ. ಮತ್ತು ಇಲ್ಲಾಂದರೆ ಸ್ವಲ್ಪ ಉಪ್ಪಾಕಿದ್ರು ಬೇಗ ಫ್ರೈ ಆಗಿಬಿಡುತ್ತೆ. ನಾನು ಸ್ವಲ್ಪನೇ ಈರುಳ್ಳಿ ಹಾಕಿರೋದಿಲ್ವಾ, ಹಾಗಾಗಿ ಬೇಗ ಫ್ರೈ ಆಗುತ್ತೆ. ಉಪ್ಪೇನು ಹಾಕಿಲ್ಲ. ಈಗ ಇದಕ್ಕೇನು ಮಾಡ್ತೀನಿ ಅಂದರೆ, ನಾನು ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ. ಏಕೆಂದರೆ ಹಸಿನೇ ರುಬ್ಬಿಟ್ಕೊಂಡಿರೋದ್ರಿಂದ ಇದಕ್ಕೆ ಹಾಕಿ ಅದು ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಈಗ ಅದನ್ನು ಹಾಕ್ತೀನಿ. ನೋಡಿ ಫ್ರೈ ಆಗಿದೆ ಈರುಳ್ಳಿ. ಈಗ ಟೊಮೊಟೊ, ಎರಡು ನಾಟಿ ಟೊಮೊಟೊ. ನಾನ್ ವೆಜ್ಗೆಲ್ಲ ನಾಟಿ ಟೊಮೊಟೊ ಟೇಸ್ಟ್ ಬರುತ್ತೆ. ಆದಷ್ಟು ನಾಟಿ ಟೊಮೊಟೊ ಯೂಸ್ ಮಾಡಿ. ನೋಡಿ ಇದು ಫ್ರೈ ಆಗಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ. ಫ್ರೈ ಆಗಲಿ. ನೋಡಿ ಕಾಣಿಸ್ತಿದೆಯಾ, ಫ್ರೈ ಆಗಿದೆ ಟೊಮೊಟೊ ಚೆನ್ನಾಗಿ. ಅದು ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ, ಟೊಮೊಟೊನೂ ಬೆಂದಿದೆ. ಈಗ ಇದಕ್ಕೆ ಚಿಕನ್ ಹಾಕ್ತೀನಿ. ಮತ್ತು ಪುದೀನ ಚಿಕನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತಾಯಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಚಿಕನ್ನು ನಾನು ಸ್ವಲ್ಪ ಒಂದೇ ಥರ ಮಾಡಲ್ಲ ಫ್ರೆಂಡ್ಸ್. ಅಂದರೆ ಮನೇಲಿ ಒಂದೊಂದು ಸಲ ತಂದಾಗಲೂ ಬೇರೆ ಬೇರೆ ಟೈಪು ಮಾಡ್ತೀನಿ. ಒಂದ್ಸಲ ಪಾಲಕ್ ಚಿಕನ್ ಮಾಡ್ತೀನಿ, ಒಂದು ಸಲ ಡ್ರೈ ಮಾಡ್ತೀನಿ, ಒಂದು ಸಲ ಮ್ಯಾರಿನೇಟ್ ಮಾಡಿ ಮಾಡೋದು, ಆ ಥರ ವೆರೈಟಿ ಚಿಕನಲ್ಲಿ ಸಿಕ್ಕಾಬಿಟ್ಟೆ ವೆರೈಟಿ ಇದೆ. ನಾನು ಹಾಗೆ ಒಂದೇ ಥರ ಮಾಡಲ್ಲ, ಒಂದೇ ಥರ ತಿಂದರೆ ಬೇಜಾರಲ್ಲ. ಓಕೆ, ಒಂದೊಂದು ಸಲ ತಂದಾಗಲೂ ಬೇರೆ ಬೇರೆ ಥರ ಮಾಡ್ತೀನಿ ನಾನು. ನೋಡಿ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ.
ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೋತೀನಿ. ಇದರಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಅದೆಲ್ಲ ಡ್ರೈ ಆಗಬೇಕು, ಇಲ್ಲಾಂದರೆ ಈ ಚಿಕನ್ದು ಒಂಥರ ಇದು ಸ್ಮೆಲ್ ಇರುತ್ತಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಾವು ಆ ನೀರು ಚಿಕನ್ದು ಏನಿರುತ್ತೆ ಆ ನೀರಿರತ್ತಿಗೆ ನಾವು ಮಸಾಲೆ ಎಲ್ಲ ಹಾಕ್ಬಿಟ್ರೆ ಅದು ಒಂಥರ ಚಿಕನ್ ಸ್ಮೆಲ್ ಹೋಗಲ್ಲ, ಚೆನ್ನಾಗಿರಲ್ಲ. ಈ ನೀರು ಏನಿರುತ್ತೆ ಚಿಕನ್ನಿಂದ ಈಗ ಬಿಡುತ್ತೆ ನೀರು, ಅದೆಲ್ಲ ಫುಲ್ಲು ಡ್ರೈ ಆಗೋಗ್ಬೇಕು. ಆಮೇಲೆ ಈಗ ನಾನು ಏನೇನು ಹುರ್ಕೊಂಡಿದ್ದೆ ಅದೆಲ್ಲ ರುಬ್ಬೇಕಲ್ಲ, ಆಮೇಲೆ ಹಾಕ್ತೀನಿ ನಾನು. ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ನೋಡಿ, ಇದು ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದನ್ನು ಮುಚ್ಚಬಾರ್ದು. ಇದು ಮುಚ್ಚಲ್ಲ ನಾನು, ಮುಚ್ಚಿದ್ರೆ ಏನಾಗುತ್ತೆ ನಿಧಾನ ಆಗುತ್ತೆ ಅದು ನೀರು ಡ್ರೈ ಆಗೋದು. ಅದಕ್ಕೆ ಇದು ಮುಚ್ಚದೇನೆ ಹಾಗೆ ನಾನು ಈ ಥರ ಮಿಕ್ಸ್ ಮಾಡ್ತಾ ಇರ್ತೀನಿ. ಆವಾಗ ಬೇಗ ನೀರೆಲ್ಲ ಏನಿರುತ್ತೆ ಚಿಕನ್ನಲ್ಲಿರೋ ನೀರೆಲ್ಲ ಡ್ರೈ ಆಗಿಬಿಡುತ್ತೆ. ಡ್ರೈ ಆದಮೇಲೆ ನಾನು ಉಪ್ಪು ಹಾಕ್ತೀನಿ. ಮತ್ತು ಈ ಟೆಂಡರ್ ಚಿಕನ್ ಬೇಗ ಬೆಂದು ಹೋಗ್ಬಿಡುತ್ತೆ, ಹಾಗಾಗಿ ಅದು ನೀರು ಸೋರಾಕಿದ್ನಲ್ಲ ಹಂಗಾಗಿ ಜಾಸ್ತಿ ನೀರು ಬಿಡಲ್ಲ. ಇದು ಫ್ರೈ ಆಗಲಿ, ನೀರೆಲ್ಲ ಡ್ರೈ ಆಗಲಿ ಸ್ವಲ್ಪ. ಮತ್ತು ನಾನು ಮನೇಲಿ ಬೆಳ್ಳುಳ್ಳಿನ ಏನು ಮಾಡ್ತೀನಿ, ಈ ಥರ ಬಿಡಿಸಿ ಎಲ್ಲ ಫ್ರೀಯಾಗಿದ್ದಾಗ ಬಿಡಿಸಿ ಈ ಥರ ಬಾಕ್ಸು ಟಪ್ಪರ್ ಡಬ್ಬ ಇದನ್ನು ಹಾಕಿ ಇಡ್ತೀನಿ, ಮುಚ್ಚಿಡ್ತೀನಿ, ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಮತ್ತು ಶುಂಠಿನ ನಾನು ಏನು ಮಾಡ್ತೀನಿ, ಪೇಸ್ಟ್ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿ ಕೆಲವರು ಪೇಸ್ಟ್ ಮಾಡಿ ಇಟ್ಕೋತಾರೆ, ಆದರೆ ನಾನು ಇಟ್ಕೊಳ್ಳಲ್ಲ. ಯಾವತ್ತೇ ಆಗಲಿ ಫ್ರೆಶ್ಶಾಗಿ ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ನೋಡಿ, ಈಗ ಈ ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಟಿಶ್ಯೂ ಪೇಪರ್ ಹಾಕಿ ಇದನ್ನೇನು ಮಾಡ್ತೀನಿ, ಹೀಗೆ ಮುಚ್ಚಿಬಿಡ್ತೀನಿ. ಇದನ್ನೆಲ್ಲ ತೆಗಿತೀನಲ್ಲ ನಾನು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸ್ವಲ್ಪ ಹೊರಗಡೆನೇ ಇಟ್ಟಿರ್ತೀನಿ ಒಂದು ದಿನ. ಹೊರಗಡೆ ಇಟ್ಬಿಟ್ಟು ಅದು ಹಸಿದು ಏನಾದರೂ ಇದ್ದರೆ ಡ್ರೈ ಆಗಿರುತ್ತೆ. ಆಮೇಲೆ ಏನು ಮಾಡ್ತೀನಿ, ಈ ಥರ ಟಿಶ್ಯೂ ಪೇಪರ್ ಹಾಕಿ ಹೀಗೆ ಮುಚ್ಚಿಟ್ಬಿಡ್ತೀನಿ. ಇದು ತುಂಬ ದಿನ ಇರುತ್ತೆ, ಎಷ್ಟು ಬೇಕೋ. ಯಾಕೆಂದರೆ ನಾವು ಮಟನ್ಗೆ ಶುಂಠಿ ಜಾಸ್ತಿ ಹಾಕ್ತೀವಿ, ಚಿಕನ್ನಿಗೆ ಶುಂಠಿ ಕಮ್ಮಿ ಹಾಕ್ತೀನಿ ನಾನು. ಹಾಗಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನನಗೆ ಇದು ಹದ ಗೊತ್ತಾಗಲ್ಲ ಅಂತ ನಾನು ಆ ಥರ ಮಾಡೋದು. ಈ ಥರ ಮುಚ್ಚಿಟ್ಕೊಂಡ್ರೆ ಇದು ತುಂಬ ದಿನ ಇರುತ್ತೆ. ಹೀಗೆ ನಾನು ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೆಲ್ಲ ತಣ್ಣಗಾಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಈಗ ರುಬ್ತೀನಿ. ಈಗ ರುಬ್ಬಾದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ರುಬ್ಬಿದ್ದೀನಿ. ಅದು ನಾನು ಏನೇನು ಹುರಿದಿಟ್ಕೊಂಡಿದ್ದೆ ಅದೆಲ್ಲ. ಈಗ ಇದಕ್ಕೆ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಎರಡು ಸ್ಪೂನ್ ಹಾಕೋತೀನಿ. ಮತ್ತು ಹಾಗೆ ಗರಂ ಮಸಾಲ, ಆ 1 kg ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ತಿರುಗಿಸ್ತೀನಿ ಸಾಕು, ತುಂಬ ರುಬ್ಬೋದೇನು ಬೇಡ. ಅದೆಲ್ಲ ಹೊಂದ್ಕೋಬೇಕಲ್ಲ ಅಷ್ಟೇ, ಅದಕ್ಕೋಸ್ಕರ. ನೋಡಿ, ಇದು ಫ್ರೈ ಆಗಿದೆ. ನೀರು ನೋಡಿ ಕಮ್ಮಿ ಆಗಿದೆ ಕಟ್ಟಿ. ಈಗ ಇದಕ್ಕೆ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತೀನಿ. ನೋಡಿ, ರುಬ್ಬಿಟ್ಟಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ನೀಟಾಗಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ಗೆ, ನೋಡಿ ನೀರೆಲ್ಲ ಹಾಕಿ ಮಿಕ್ಸರ್ಗೆ ಹಾಕಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಟೆಂಡರು ಚಿಕನ್ನು ಫ್ರೈಗೆ ಈ ಥರ ಗ್ರೇವಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಇರುತ್ತೆ ಟೆಂಡರು, ಹೂವು ಥರನೇ ಅಂದ್ಕೊಳ್ಳಿ, ಅಷ್ಟು ಚೆಂದ. ಒಂದು ಚೂರು ನಾರಿರಲ್ಲ, ಏನಿಲ್ಲ, ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಟೆಂಡರ್ ಚಿಕನ್ ಇಷ್ಟ, ಹಾಗಾಗಿ ಟೆಂಡರ್ ಚಿಕನ್ನೇ ತರೋದು. ಇದಕ್ಕೆಲ್ಲ ಗ್ರೇವಿ ಮಾಡೋದಾಗಲಿ ಅಂದರೆ ಈ ಕಬಾಬು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸಾರು ಮಾಡೋದಾದರೆ ನನ್ನ ಲೈವ್ ಚಿಕನ್ ತಂದೆ ಮಾಡೋದು, ಅದು ಟೇಸ್ಟಾಗಿರುತ್ತೆ ಸಾರಿಗೆಲ್ಲ. ಇದಕ್ಕೆಲ್ಲ ಈಗ ಗ್ರೇವಿ ಮತ್ತು ಡ್ರೈ ಎಲ್ಲ ಮಾಡ್ತೀವಲ್ಲ, ಈ ಕಬಾಬು ಅಂತೆಲ್ಲ ಹೇಳಿದ್ನಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿಬಿಟ್ಟು ಒಂದು
ಅದು ಎಲ್ಲ ಎಳ್ಕೊಬೇಕಲ್ಲ, ಉಪ್ಪು ಖಾರ ಎಲ್ಲ ಎಳ್ಕೊಂಡು ಅದು ಸ್ವಲ್ಪ ಬೇಯಲಿ. ಒಂದು 10 ನಿಮಿಷ ಬೇಯಿಸ್ತೀನಿ ಅಷ್ಟೇ ಫ್ರೆಂಡ್ಸ್, ಬೆಂದೋಗ್ಬಿಡುತ್ತೆ ಬೇಗ. ಅದು ಬೇಯಕ್ಕೆ ಬಿಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಬೇಯ್ತಾ ಇದೆ, ನೋಡೋಣ ರೆಡಿಯಾಗಿದೆಯಾ ನಮ್ಮ ಪುದೀನ ಚಿಕನ್ ಅಂತ. ನೋಡಿ ಆಗಿದೆ, ಸೂಪರಾಗಿದೆ. ಈಗ ಇದು ಅದು ಗ್ರೇವಿ ಏನಿತ್ತು ಅದು ಕುದ್ದು ಕಮ್ಮಿ ಆಗಿದೆ. ಈಗ ಆಫ್ ಮಾಡೋಣ. ಮತ್ತು ಮ್ಯಾಕ್ಸಿಮಮ್ ಅಂದರೆ ಒಂದು 20 ನಿಮಿಷದಲ್ಲಿ ಆಗೋಗುತ್ತೆ ಫ್ರೆಂಡ್ಸ್ ಚಿಕನ್ನು. ಹಾಗಾಗಿ 20 ನಿಮಿಷಕ್ಕೆ ಪುದೀನ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.